ನಮಸ್ಕಾರ ಸ್ನೇಹಿತರೆ. ಆ ಮಹಾಮುಗುಳ್ನಗೆ ಮುಡ್ನಾಕುಡು ಚಿನ್ನಸ್ವಾಮಿಯವರ ಒಂದು ಕವನ ಸಂಕಲನ ಇದು. ಆಕೃತಿ ಪುಸ್ತಕ ಪ್ರಕಾಶನದಿಂದ ಇದನ್ನು ಹೊರತಂದಿದ್ದಾರೆ. ಇದರ ಬೆಲೆ ಕೇವಲ 80 ರೂಪಾಯಿ ಮಾತ್ರ. ಮುಡ್ನಾಕುಡು ಚಿನ್ನಸ್ವಾಮಿಯವರ ಕವಿತೆಗಳು ಬರಹಗಳು ಅಂತಂದರೆ ಒಂದು ರೀತಿ ಓದೋದಕ್ಕೆ ಒಂದಿಷ್ಟು ಪುಲಕ ನಮಗೆ ಅವರ ಬರಹ ಮತ್ತು ಆ ಬರಹದಲ್ಲಿರ್ತಕ್ಕಂಥ ಸ್ವಾರಸ್ಯ ಮತ್ತು ತಾತ್ಪರ್ಯ ಅಥವಾ ತಾತ್ವಿಕ ವಿಚಾರಗಳು, ಸಾತ್ವಿಕ ಚಿಂತನೆಗಳು ಅಂದಾಗ ಅದು ತುಂಬ ಅರ್ಥಗರ್ಭಿತವಾಗಿರ್ತವೆ. ತುಂಬ ಅದನ್ನು ಓದೋದಕ್ಕೆ ಒಂದಿಷ್ಟು ಖುಷಿ ಮತ್ತು ಸಂತೋಷದ ಜೊತೆಗೆ ನಮ್ಮಲ್ಲಿ ಒಂದಿಷ್ಟು ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೃತಿಗಳು ಅವರು. ಅದರಲ್ಲಿ ಅವರ ಕವಿತೆಗಳು ಓದೋದಂತೂ ತುಂಬ ಮಾರ್ಮಿಕವಾಗಿರ್ತವೆ, ಅರ್ಥಗರ್ಭಿತವಾಗಿರ್ತವೆ. ಈ ಕವಿತೆಗಳು ಬಹಳಷ್ಟು ಆಕರ್ಷಣೆಗೊಳಪಡಿಸಿರ್ತಕ್ಕಂಥ ಕವಿತೆಗಳು. ಅದರಲ್ಲಿ ಅವರು ಬರೆದಿರ್ತಕ್ಕಂಥ ಒಂದು ಕವಿತೆ ಅತ್ಯಾಚಾರಿಯೊಬ್ಬನಿಗೆ ಯೋನಿಯ ಪ್ರಶ್ನೆ ಒಂದು ಈ ಕವನ ಸಂಕಲನದಲ್ಲಿರ್ತಕ್ಕಂಥ ಒಂದು ಕವಿತೆಯ ಶಿರೋನಾಮೆ ಅದು. ಹೆಬ್ಬುಲಿಯ ಹಸಿವನ್ನು, ಮದಗಜದ ಉನ್ಮಾದವನ್ನು ಹೊತ್ತು ಕೊರಳ ಮಣಿಯಲ್ಲಿ ವಿಷಕಾರುವ ಕಾಳಸರ್ಪದ ಹೆಡೆಯೆತ್ತಿ ಗೂಳಿಯ ರಭಸದಲ್ಲಿ ನುಗ್ಗುವ ಗಂಡೆಂಬ ಕ್ರೌರ್ಯದ ದಂಡವೇ, ಈ ಸೃಷ್ಟಿ ಮೂಲದ ಫಲವತ್ತು ನೆಲದಲ್ಲಿಯೇ ನೀನು ಮಿಡಿಯಾಗಿ ಕುಡಿಯೊಡೆದು ಮೊಗ್ಗಾಗಿ ಚಿಗುರಿ ಹೂವು ಹಸುಳಿಯಾಗಿ ಅರಳಿದ್ದಲ್ಲವೇ, ಹೆತ್ತ ಕೂಸನ್ನೇ ನುಂಗುವ ಉನ್ಮತ್ತ ಪ್ರಾಣಿಯೇ, ತಾಯಿಯೂ ಮನುಷ್ಯಳೆಂಬುದ ಮರೆತ ಹಿಂಸೆಯೆಂಬ ಪಶುವೇ, ನಾನೆಂದರೆ ಭೋಗವೇ, ನಿನ್ನ ನರ ನಾಡಿ ನವೆದು ಬಾಡಿದಾಗ ಇಡೀ ಮಣ್ಣಾಗಿ ಬೊಗಸೆಯೊಡ್ಡಿ ಪರೆವವಳು, ನಾನೇ ಪ್ರತಿ ಹನಿಗೂ ಬಸಿರಾಗುವ ಭುವಿ. ಅತ್ಯಾಚಾರಿಯೊಬ್ಬರಿಗೆ ಒಬ್ಬ ಮಹಿಳೆಯ ಯೋನಿ ಕೇಳುತ್ತದಂತೆ ಇಂಥ ಪ್ರಶ್ನೆ. ಅಂದರೆ ಇತ್ತೀಚೆಗೆ ಮಕ್ಕಳ ಜೊತೆಗೆ ಮಕ್ಕಳನ್ನೇ ಅತ್ಯಾಚಾರ ಮಾಡ್ತಕ್ಕಂಥದ್ದು, ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥ ಘಟನೆಗಳು, ಜೊತೆಗೆ ಒಡ ಹುಟ್ಟಿದ ಸಹೋದರಿಯನ್ನೇ ಅತ್ಯಾಚಾರ ಮಾಡಿ ಗರ್ಭವತಿಯನ್ನು ಮಾಡಿ ಓಡಿ ಹೋಗೋ ಅಣ್ಣಂದಿರಿದ್ದಾರೆ. ಇದು ಇತ್ತೀಚೆಗೆ ನಡೀತಕ್ಕಂಥ ಘಟನೆ. ಬಹುಶಃ ಈ ಕವಿತೆಗಳು ಅಂಥವ್ರನ್ನ ನೋಡಿ ಅತ್ಯಾಚಾರಿಗಳನ್ನು ಇದರ ಬಗ್ಗೆ ಕುರಿತು ಬರೆದಿರ್ತಕ್ಕಂಥ ಕವಿತೆ ಇದು. ಬಹಳ ಮಾರ್ಮಿಕವಾದಂಥ ಕವಿತೆ. ಧನ್ಯವಾದಗಳು ಎಲ್ಲರಿಗೂ.